ತಿನ್ನಕ್ಕೆ ಮಾಮಿ ಕುಡಿಯಕ್ಕೆ. ಎಷ್ಟು ಕೊಡ್ಬೇಕಪ್ಪ? ಎಷ್ಟು ಕೊಡ್ಲಪ್ಪ? ಸರಿ, ತುತ್ತು ಕೊಡ್ಬೇಕಂತೆ. ಇದು ಲಕ್ಷ್ಮಿ ಇಡಕಪ್ಪ ಕೊಡ್ಬೇಕಂತೆ. ಚುಚ್ಚಿ ಕೊಡ್ಬೇಕಾ ನಿನಗೆ? ಸರಿ. ಇದು ಕಡ್ಡಿನಲ್ಲಿ ಚುಚ್ಚಿದ್ರೆ ನಿಂತ್ಕೊಳ್ಳಲ್ಲಪ್ಪ ಇದು. ಸೋನು ನಿಂತ್ಕೊಳ್ಳಲ್ಲಪ್ಪ ಲೇ. ತಿನ್ನೋದು ಇದು ರವೆ ಉಂಡೆ. ಇದು ಏನು ಹೇಳು? ರವೆ ಉಂಡೆ. ಅದನ್ನ ನೆಕ್ಬಾರ್ದು ಸೋನಮ್ಮ. ಅದು ಮಾಡಬಾರ್ದಪ್ಪ. ಮಾಮಿಗೆ ಇಡೋಕದು ಅನ್ಸಮ್ಮ. ನಿನಗೆ ಬೇರೆ ಪುಟಾಣಿದ್ ಮಾಡ್ಕೊಡ್ತದೆ. ಸರಿನಾ? ಅದು ಮಾಮಿ. ಸೋನು ಇದು ಮಾಮಿಗೆ ಇಡಕಪ್ಪ. ಲಕ್ಷ್ಮಿ ಮಾಮಿಗೆ. ಚಿನ್ನಮ್ಮ ನೀನು ಏನು ಹೇಳ್ತೀಯ? ನೀನು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಪ್ಪ. ಶುಭಾಶಯಗಳು ಹೇಳು. ಶುಭ. ಸರಿ, ಇದು ಹೇಳು ಇಂಗ್ಲೀಷ್ನಲ್ಲಿ ಹೇಳು. ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಟು ಯು ಅಲ್ಲ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲ ಇದು ಇದು ಇನ್ನೋಡು ಈ ಥರ ಹೇಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳು. ಶುಭಾಶಯಗಳು. ಸರಿ, ಇದೇನಿದು? ಏನಪ್ಪ ಅದು ಸೋನು? ಈ ಹಬ್ಬ ಆದ್ಮೇಲೆ ನೀವೇ ತಗೊಂಡೋಗಿದ್ದು. ನಮ್ಗೇನು ಮಡ್ಗೋದೇನು ಬೇಡ. ಎಷ್ಟು ತಿಂತೀಯ? ಕಡ್ಡಿ ಚುಚ್ಚಿ ತಿಂತೀಯಾ? 3 ತಿಂತೀಯಾ? ಏನು ಸ್ವೀಟ್ ಅದು? ಏನು ಸ್ವೀಟಪ್ಪ ಇದು? ಕಣ್ಣೋಡು. ರವೆ ಉಂಡೆ ಹೇಳು. ಅದು ನೋಡಿ ಕಿತ್ತಾಕ್ಬಾರ್ದು. ಅದು ದ್ರಾಕ್ಷಿ ಎಲ್ಲ. ರವೆ ಉಂಡೆ ಹೇಳು. ರವೆ ಉಂಡೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಹಿಂದಿನ ದಿನದಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ತಿಂಡಿಗಳೆಲ್ಲ ಮಾಡ್ತಾಯಿದ್ರು. ರವೆ ಉಂಡೆ, ಚಕ್ಲಿ ಎಲ್ಲ ಮಾಡಾಯಿತು. ಇದು ಫೈನಲಾಗಿ ಕರ್ಜಿಕಾಯಿ ಒಂದು ಬಾಕಿ ಇತ್ತು, ಅದನ್ನು ಮಾಡ್ತಾಯಿದ್ದಾರೆ. ಸೊ ಕರ್ಜಿಕಾಯಿ ಒಂದು ಮಾಡಿದ್ರೆ ಎಲ್ಲ ಕೆಲಸ ಮುಗೀತು. ಇದಾದಮೇಲೆ ನಾವು ನೆಕ್ಸ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಇದೊಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅದ್ರ ಮಧ್ಯದಲ್ಲಿ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಏನಿದ್ರು ದೇವ್ರಿಗೆ ಇವತ್ತೇ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದು ಚೆನ್ನಾಗಿಲ್ಲ. ಇದು ಮೇಲ್ಗಡೆ ಅದು ಓಕೆ. ಅದು ಚೆನ್ನಾಗಿಲ್ಲ. ಆವಾಗಲೇ ಯಾವುದೋ ಒಂದು ತೋರಿಸ್ತಲ್ಲಮ್ಮ ಅಮ್ಮ. ಇನ್ನೊಂದು ಜೊತೆ ನಾನು ನಿಂತಿದ್ದಾಗ ಒಂದು ಜೊತೆ ತೋರಿಸ್ದೆ. ದೊಡ್ಡ ಆಯ್ತಲ್ಲ ಎಲೆ. ಇದು ಚಿಕ್ಕದಾ? ಈ ಕಡೆ ಇರೋದು ಇದು ಚಿಕ್ಕದಾ? ಅದು ನೋಡು, ಚಿಕ್ಕದಾಯ್ತಾ? ಕಂಬ ಚಿಕ್ಕದಲ್ವಾ? ಪರವಾಗಿಲ್ವಾ? ಎಲೆನೇ ಇಲ್ಲ, ಕಮ್ಮಿ. ಗುರುವಾರ ಆಗಿದ್ದರಿಂದ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲಿ ಲಕ್ಷ್ಮೀ ಹಬ್ಬಕ್ಕೆಲ್ಲ ಬೇಕಾದ ಐಟಮ್ಸ್ ಎಲ್ಲ ಅಲ್ಲೇ ಸಿಗ್ತೈತಲ್ವ. ಸೊ ಹಾಗೆ ಬಾಳೆಕಂದು ಎಲ್ಲ ಬರುವಾಗ ಹಂಗೆ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅಪ್ಪ ತೋರಣ ಕಟ್ತಾಯಿದ್ದಾರೆ ಬಾಗಿಲಿಗೆ. ನಾನು ಹೋಗಿ ನೆಕ್ಸ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ಈಗಲೇ ನಾನು ರೆಡಿ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಈಸಿ ಇರುತ್ತೆ ಬೆಳಗ್ಗೆಗೆ. ಅಮ್ಮ ಲಕ್ಷ್ಮಿಗೆ ಎಲ್ಲ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡ್ಕೊತಾರೆ. ಅದು ನನಗೆ ಸೀರೆ ಉಡ್ಸೋಕ್ಕೆಲ್ಲ ಅಂದರೆ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಸೀರೆ ಉಡ್ಸೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಹಾಗಾಗಿ ನಾನು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ದೇವ್ರ ಮನೆ ಕೆಲಸ ಎಲ್ಲ ಈಗಲೇ ಮುಗಿಸ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಒರೆಸಿ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ರೆ ಬೆಳಗ್ಗೆ ಎದ್ದು ಹೂವು ಮುಡಿಸಿ ಕಳಶ ಇಟ್ಟರೆ
ರೆಡಿ ಆಗುತ್ತೆ. ಸೊ ಎಲ್ಲ ಬೆಳಗ್ಗೆ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ನಾನು ಈಗಲೇ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ವಿಡಿಯೋ ಪಾಸ್ ಮಾಡೋದು ಅಂತ. ಅದಾದಮೇಲೆ ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ರಲ್ಲ, ತಿಂಡಿಗಳೆಲ್ಲ ಮಾಡಾದಮೇಲೆ ಬಂದು ಇಲ್ಲಿ ಸೀರೆ ಉಡಿಸ್ತಾ ಇದ್ದಾರೆ ಅಮ್ಮ. ಅಂದರೆ ಏನು ಕೂರಿಸೋದಿಲ್ಲ ಲಕ್ಷ್ಮಿನ, ಬಿಂದಿಗೆಗೆ ಸೀರೆನ ನೆರಿಗೆ ಹಿಡಿದ್ಬಿಟ್ಟು ಸೀರೆ ಎಲ್ಲ ರೆಡಿ ಮಾಡಿ ಉಡಿಸಿರ್ತಾರೆ ಅಷ್ಟೇ. ಅದು ಬಂದು ಬೆಳಗ್ಗೆನೇ ಕೂರಿಸೋದು ಲಕ್ಷ್ಮಿನ, ಇವಾಗಲೇ ನಾವು ಕೂರಿಸೋದಿಲ್ಲ. ರಾತ್ರಿನೇ ಅಂದರೆ ದೇವ್ರಿಗೆ ಹಿಂಗೆ ಸೀರೆ ಎಲ್ಲ ಉಡಿಸ್ಬೇಕು, ಎಲ್ಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ಬೆಳಗ್ಗೆನೇ ಎಲ್ಲನೂ ರೆಡಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂತ. ಮತ್ತು 10:30 ಅಷ್ಟರಲ್ಲಿ ರಾಹುಕಾಲ ಬರುತ್ತಲ್ವ, ಅದರೊಳಗಡೆ ಪೂಜೆ ಮಾಡೋಣ ಅಂತ. ಸೊ ಹಂಗಾಗಿ ಬಿಂದಿಗೆಗೆ ಸೀರೆ ಎಲ್ಲ ಕಟ್ಟಿ, ನೆರಿಗೆ ಎಲ್ಲ ಹಿಡಿದು ಸೀರೆ ಕಟ್ಟಿ ಎಲ್ಲ ರೆಡಿ ಮಾಡಿದ್ರು. ಸೊ ಇದಾದಮೇಲೆ ತೆಂಗಿನಕಾಯಿಗೆ ಮುಖವಾಡ ಎಲ್ಲ ಕಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ರೆಡಿ 1:45 2 ಆಗಿತ್ತು ಅನಿಸುತ್ತೆ ಟೈಮು. ನಾವು ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ಆಗಿತ್ತು ಅನಿಸುತ್ತೆ, 2:15 ಆಗಿತ್ತು. ಸೊ ಎಲ್ಲ ರಾತ್ರಿನೇ ಪ್ರಿಪ್ರೇಷನ್ ಏನೇನು ಬೇಕು ಎಲ್ಲ ಮಾಡಿಬಿಟ್ಟು ಮಲ್ಕೊಂಡ್ವಿ. ನಾನು ನೀರು ತುಂಬಿಸಿಲ್ವಾ? ಮುಗಿಯೋದಂತ ಹತ್ತಂಗಾಯ್ತಲ್ಲ. ಒಂದು ಮುಕ್ಕಾಲು. ರಾತ್ರಿ ತುಂಬ ಟೈಮ್ ಆಗಿದ್ದರಿಂದ ಬಾಳೆಕಂದೆಲ್ಲ ಬೆಳಗ್ಗೆನೇ ಕಟ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ವಿ. ಆಲ್ಮೋಸ್ಟ್ 2:30 ಮೇಲೆ ಆಗಿತ್ತಲ್ಲ ಮಲ್ಗೋಷ್ಟರಲ್ಲಿ. ಒಂದು 2-3 ಅವರ್ ನಿದ್ದೆ ಮಾಡಿದ್ದೀವಿ ಅಷ್ಟೇ. ಸೊ ಅಮ್ಮನ ಸ್ನಾನ ಆಗಿದೆ, ಇನ್ನು ನಮ್ದು ಯಾರ್ದು ಸ್ನಾನ ಆಗಿಲ್ಲ. ಬಾಳೆಕಂದೊಂದು ಕಟ್ಟಿದ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ಬಾಳೆಕಂದು ಕಟ್ಟಿದ್ಮೇಲೆ ಇನ್ನೇನು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿರೋದ್ರಿಂದ ಅಮ್ಮ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತಾರೆ. ನಾನು ಹೋಗಿ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೇಲಿ ಕಳಶ ಎಲ್ಲ ರೆಡಿ ಮಾಡಬೇಕಲ್ಲ, ಅದನ್ನು ನಾನು ಮಾಡ್ಕೊತೀನಿ. 10:30 ರಾಹುಕಾಲ ಸ್ಟಾರ್ಟ್ ಆಗೋದ್ರಿಂದ ಅಷ್ಟರೊಳಗಡೆ ಪೂಜೆ ಮಾಡಿಬಿಟ್ರೆ ಒಳ್ಳೆಯದು ಅಂತ ಬೇಗ ಮಾಡ್ತಾಯಿದ್ದೀವಿ. ಯಾಕಂದರೆ ಮತ್ತೆ 12 ಗಂಟೆಗೆ ರಾಹುಕಾಲ ಮುಗಿದು ಪೂಜೆ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ. ಸೊ ಅದಷ್ಟು ಮಧ್ಯಾಹ್ನ ಚೆನ್ನಾಗಿರಲ್ಲ ಅಂತ ಈಗಲೇ ಬೇಗ 10:30 ಅಷ್ಟರಲ್ಲಿ ಪೂಜೆ ಮಾಡಬೇಕಂತ ಹೇಳಿ ಬೇಗ ರೆಡಿ ಮಾಡಿದ್ರು. ನಾನು ಹೋಗಿ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲೆಲ್ಲ ಕಳಶ ಎಲ್ಲ ಕೂರಿಸಿ ರೆಡಿ ಮಾಡಿದೆ. ಸೊ ಪೂಜೆ ಆಯಿತು, ಎಲ್ರದ್ದು ಸ್ನಾನನೂ ಆಯಿತು. ಇನ್ನು ದೇವ್ರ ಹತ್ರ ಹಣ್ಣುಗಳೆಲ್ಲ ಇಟ್ಟು ರೆಡಿ ಮಾಡಬೇಕಷ್ಟೇ. ತಿಂಡಿಗಳು ಮತ್ತು ಹಣ್ಣುಗಳು ಇಡಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಆಮೇಲೆ ಇಟ್ಕೊಳ್ಳೋಣ ಅಂತ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡಿದ್ವಿ, ಟೈಮ್ ಆಗಿಬಿಡುತ್ತೆ ಅಂತ. ಲಕ್ಷ್ಮಿ ನೋಡಿ ಈ ಥರ ರೆಡಿ ಆಗಿದೆ ನಮ್ಮ ಮನೆಯಲ್ಲಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಲ್ಲಿ ಓಡ್ತಾ ಇರಬೇಕು, ನಂಬರು ನೋಡ್ಕೊ. ನಿಂತೋದ್ರೆ ಇದಾಗ್ಬಿಡ್ತದೆ, ಯಾಕಂದ್ರೆ ಜಾಗ ಇಲ್ದಂಗೆ ಆದರೆ ಇದಾಗ್ಬಿಡ್ತದಪ್ಪ. ಅವಾಗೇನು ಮಾಡಬೇಕು? ಅವಾಗೇನು ಮಾಡಬೇಕು ಅಂದೆ? ನೀವು ತಿನ್ನಕ್ಕೆ ತಿನ್ನಕ್ಕೆ ಇರಪ್ಪ, ಒಂದು ನಿಮಿಷ ಇರೋ, ನಾನು ಬರ್ತೀನಿ. ಒಂದು ನಿಮಿಷ ಇರು, ಆ ಕಡೆ ಇನ್ನೊಂದು ತಟ್ಟೆ ಕೊಡು. ಹೊಸ ಗುಡ್ ನೈಟ್ ಮಸ್ಕಿಟೋ ಉರುವತ್ತಿ 2 ನಿಮಿಷದಲ್ಲಿ ಪ್ರಭಾವ ರೆಡಿ. ಹೊಸ ಗುಡ್ ನೈಟ್ ಮಸ್ಕಿಟೋ ಉರುವತ್ತಿ ಇಂಡಿಯಾದ ಏಕೈಕ ಸರ್ಕಾರಿ ನೋಂದಾಯಿತ ಸೊಳ್ಳೆಗಳ ಉತ್ಪತ್ತಿ. ಹೊಸ ಗುಡ್ ನೈಟ್ ಲಿಕ್ವಿಡ್ ಸೊಳ್ಳೆಯನ್ನು ಓಡಿಸುತ್ತೆ, ಹೊರೆಯನ್ನು ಹಬ್ಬುತ್ತದೆ. ತಗೋ, ಇದು ಗುಡ್ ನೈಟ್.
ಮೊದಲು ಹಳೆ ಮಷಿನ್ ಬಂದಾಗುತ್ತೆ, ಆಮೇಲೆ ಸೊಳ್ಳೆಗಳಿಂದ ಮಗು ಎದ್ದೇಳುತ್ತೆ. ಹೊಸ ಫಾರ್ಮುಲಾ ಹೊಂದಿರುವ ಹೊಸ ಗುಡ್ ನೈಟ್ ಲಿಕ್ವಿಡ್. ಓ ಹೀರೋ, ಶಾರ್ಟ್ ನಲ್ಲಿ ಸ್ವಲ್ಪ ಆಕ್ಷನ್ ಹಾಕು. ಇದಾಗತ್ತಾ? ಹಸಿವಾದ್ರೆ ನೀನು ನೀನು ಯಾವಾಗಲೂ ಚಿಕ್ಕ ತಟ್ಟೆ ತಗೊಂತಿರ್ತೀಯಲ್ಲ, ಅಲ್ಲ ಅಲ್ಲದು ನೋಡು. ಲೇಟ್ ಆಗ್ತಿದೆ, ಬೇಗ ನೋಡಿ ಬಾಯ್ ಮುಚ್ಕೊಂಡು. ಯಾಕಮ್ಮ ಅಣ್ಣ ತಗೊಳ್ಳಮ್ಮ, ನಾಡಿದ್ರೆ ನನ್ನ ಮಗನ ಮತ್ತೆ ನೀವಿಬ್ರು ತಪ್ಪದೆ ಬರ್ಬೇಕಮ್ಮ. ಏನಣ್ಣ ಇದು? ಅರ್ಜೆಂಟ್ ಅಲ್ಲ, ನೀವೊಂದು ಹೆಣ್ಮಗು ಇಟ್ಕೊಂಡಿದ್ರೆ ನಾಳೆ ನನ್ನ ಮಗನ ಗಂಡಿಗೆ ಹೆಣ್ಣು ನೋಡ್ಬೇಕಾಗಿತ್ತು ಅಲ್ಲದೆ. ನಂದದು ಇನ್ನು ಎಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕುಂಕುಮಕ್ಕೆ ಹೇಳಿ ಹಾಗೆ ನಾವು ಕುಂಕುಮ ತೊಗೊಂಡು ಬಂದ್ವಿ. ಪ್ರತಿ ವರ್ಷ 3 ದಿನ ಕೂರಿಸ್ತಾ ಇದ್ವಿ ಲಕ್ಷ್ಮಿನ. ಈ ಸರ್ತಿ ಒಂದೇ ದಿನ ಕೂರಿಸೋದು, ಯಾಕಂದರೆ ಊರಿಗೆ ಹೋಗಬೇಕು, ಅದರಿಂದ ಒಂದೇ ದಿನ ಕೂರಿಸೋದು. ಸೊ ನೈಟೇ ಪೂಜೆ ಮಾಡಿ ಕದಲಿಸ್ಬಿಡ್ತೀವಿ. ಲಕ್ಷ್ಮಿನ ಬೆಳಗ್ಗೆನೇ ಎತ್ತೋದು, ಬಟ್ ನೈಟೇ ಒಂದಿನ ಆದರೆ ನೈಟೇ ಕದಲಿಸ್ಬೇಕಲ್ವ, ಅದರಿಂದ ನೈಟೇ ಕದಲಿಸ್ಬಿಡ್ತೀವಿ. ಸೊ ಇಲ್ಲ ಅಮ್ಮ ಪೂಜೆ ಮಾಡಿ ಮತ್ತು ದೃಷ್ಟಿ ತೆಗಿತಾರೆ. ರತ್ನೀರು ಅಂತ ಹೇಳ್ತಾರಲ್ಲ, ಅದರ ರತ್ನೀರು ಮಾಡಿ ದೃಷ್ಟಿ ತೆಗೆದು 3 ಸತಿ ಕದಲಿಸ್ತಾರೆ ದೇವ್ರನ್ನ. ಸೊ ಕದಲಿಸಿ ಬಿಟ್ಟರೆ ಬೆಳಗ್ಗೆಗೆ ನಾವು ಲಕ್ಷ್ಮಿನೆಲ್ಲ ಎತ್ಬೋದು. ಮತ್ತು ನೈಟ್ ಕದಲಿಸ್ಲಿಲ್ಲ ಅಂದರೆ ಮತ್ತೆ 3 ದಿನ ಕೂರಿಸ್ಬೇಕಾಗುತ್ತೆ. ಸೊ ಅದರಿಂದ ನೈಟೇ ಕದಲಿಸ್ಬಿಡ್ತೀವಿ ನಾವು. ಇನ್ನು ನೈಟ್ ಕದಲಿಸಿದೆಲ್ಲ ಆಯಿತು, ಪೂಜೆ ಎಲ್ಲ ಮುಗೀತು. ನೈಟೇ ಕದಲಿಸಿ ಬೆಳಗ್ಗೆಗೆ ಲಕ್ಷ್ಮಿನೆಲ್ಲ ತೆಗೆದ್ವಿ. ಸೊ ಇದೇ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಈ ಥರ ಇತ್ತು. ನಿಮಗೇನು ಅನಿಸ್ತು, ಯಾವ ಥರ ಇತ್ತು ವಿಡಿಯೋ, ಲಕ್ಷ್ಮಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆಲ್ಲ ಸಿಗ್ತೀನಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಅದು ಹುಷಾರ್ ದೀಪ. ತುಲನೆಯಲ್ಲಿ ಜರ್ಮ್ಸ್ಗಳನ್ನು ಸುಲಭವಾಗಿ ತೊಲಗಿಸುತ್ತದೆ. ಒಳಗೆ ನಿಮ್ಮದಾಗಿಸಿ, ಜರ್ಮ್ಸ್ ತೊಲಗಿಸಿ. 65 rupees chicken surprise plus 49 rupees coke fruit. ಕೇವಲ 69 rupees. ಈ ಮ್ಯಾಕ್ ನ್ಯೂಟ್ರಲ್ ನೋಡಲಿ ಚಿನ್ನಿ.
He's funny. That's Jake.